2023ರಲ್ಲಿ ಲೋಕಸಭೆಯಲ್ಲಿ ಅನುಮೋದನೆಗೊಂಡು ರಾಷ್ಟ್ರಪತಿಯ ಸಹಿಯನ್ನು ಪಡೆದಂಥ ಹೊಸ ಕಾಯ್ದೆಗಳಾದಂಥ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ, ಈ ಒಂದು 3 ಹೊಸ ಕಾಯ್ದೆಗಳು ಇದೇ ವರ್ಷದ ಜುಲೈ 1ನೇ ತಾರೀಕು 2024ರಿಂದ ಜಾರಿಗೆ ಬರ್ತಾ ಇದೆ. ಸೊ ಈ ಒಂದು ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಬ್ರೀಫ್ ಆದಂಥ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡೋದಕ್ಕೆ ಇಚ್ಛಿಸ್ತೇನೆ. ಈ ಒಂದು ಪ್ರಕರಣಗಳ ಅಂದರೆ ಈ ಒಂದು ಕಾಯ್ದೆಗಳಲ್ಲಿ ಸಂಬಂಧಪಟ್ಟಂತೆ ಮುಂದೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಯಾವ ರೀತಿಯಲ್ಲಿ ಇರಬೇಕಾಗತ್ತೆ, ವಕೀಲರಾಗಿರ್ಬೋದು, ಅಂದರೆ ನ್ಯಾಯಾಲಯದಲ್ಲಾಗಿರ್ಬೋದು, ಪೊಲೀಸ್ ಠಾಣೆಗಳಲ್ಲಾಗ್ಬೋದು, ಇದರ ಒಂದು ಇಂಪ್ಲಿಮೆಂಟ್ಸ್ ಹೇಗಿರುತ್ತೆ, ಇದರಲ್ಲಿ ಪ್ರಮುಖವಾಗಿ ಎಷ್ಟು ಒಂದು ಅಂಶಗಳನ್ನು ಸೇರಿಸಲಾಗಿದೆ, ಹಿಂದಿನ ಅದನ್ನು ಎಷ್ಟನ್ನು ತೆಗೆಯಲಾಗಿದೆ, ಈಗ ಇದರ ಒಂದು ಜಾರಿ ಹೇಗಿರುತ್ತೆ ಅನ್ನೋದರ ವಿಚಾರವಾಗಿ ನೋಡೋದಾದರೆ ಇದು ಜುಲೈ 1ನೇ ತಾರೀಕಿಂದ ಜಾರಿಯಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ನವರಿಗೆ ಮತ್ತು ಕಾನೂನು ಇಲಾಖೆಗಳಲ್ಲಿ ತರಬೇತಿಗಳನ್ನು ಕೂಡ ನೀಡಲಾಗಿದೆ. ಮತ್ತು ತುಂಬ ಹಿರಿಯ ವಕೀಲರಿದ್ದಂಥ ಇದರ ಬಗ್ಗೆ ತಿಳ್ಕೊಂಡಿರುವಂಥ ವಕೀಲರಿಂದಲೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಕೂಡ ಈಗಾಗಲೇ ಇದರ ಒಂದು ಕ್ಲಾಸಸ್ಗಳನ್ನ ಕೊಡಲಾಗಿದೆ. ಮುಂದೆ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಕಾನೂನು ತಜ್ಞರಿಂದ ಮತ್ತು ವಕೀಲರಿಂದ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ವಿಚಾರಗಳನ್ನು ಹಮ್ಮಿಕೊಳ್ಳೋದಕ್ಕೆ ಸರ್ಕಾರ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಈ ಒಂದು 3 ಕಾಯ್ದೆಗಳೇನಿದೆ ಇವು IPC, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟನ್ನು ರೀಪ್ಲೇಸ್ ಮಾಡೋಂಥ ಕಾಯ್ದೆಗಳಾಗಿದ್ದು, ಇನ್ನು ಮುಂದೆ ಈ ಒಂದು 3 ಹೊಸ ಆ್ಯಕ್ಟ್ಗಳನ್ನೇ ಬಳಸಬೇಕಾಗಿರುತ್ತೆ. ಇದು ಎಷ್ಟು ಒಂದು ಅಂಶಗಳನ್ನು ಒಳಗೊಂಡಿದೆ, ಸೆಕ್ಷನ್ಗಳನ್ನು ಒಳಗೊಂಡಿದೆ, ಎಷ್ಟು ರೀಪ್ಲೇಸ್ಮೆಂಟ್ ಆಗಿದೆ ಅನ್ನೋ ವಿಚಾರನ ಬ್ರೀಫಾಗಿ ನೋಡೋದಾದರೆ, ಭಾರತೀಯ ನ್ಯಾಯ ಸಂಹಿತೆ ಇದು IPCಯನ್ನು ರೀಪ್ಲೇಸನ್ನು ಮಾಡುತ್ತೆ. ಇದು 358 ಸೆಕ್ಷನ್ಗಳನ್ನ ಒಳಗೊಂಡಿದ್ದು 20 ಹೊಸ ಅಪರಾಧಗಳನ್ನು ಮಾಡಲಾಗಿದೆ ಇದರಲ್ಲಿ, ಮತ್ತು 33 ಅಪರಾಧಗಳ ಶಿಕ್ಷೆಯನ್ನು ಜಾಸ್ತಿ ಮಾಡಲಾಗಿದೆ. ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದು CRPCಯನ್ನು ರಿಪ್ಲೇಸ್ ಮಾಡುತ್ತೆ. ಇದು 531 ಸೆಕ್ಷನ್ಗಳನ್ನ ಒಳಗೊಂಡಿದೆ. ಹಾಗೆ 171 ಕಲಾಂಗಳನ್ನು ತಿದ್ದುಪಡಿಗಳನ್ನು ಮಾಡಲಾಗಿದೆ. ಇನ್ನು ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನಿದೆ ಇದು 170 ಸೆಕ್ಷನ್ಗಳನ್ನು ಒಳಗೊಂಡಿದೆ. ಈ ಒಂದು ಹೊಸ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಬ್ರೀಫಾಗಿ ನೋಡೋದಾದರೆ, ಹೊಸ ಕಾನೂನಿನ ಅನ್ವಯ ಇದುವರೆಗೂ ಪೊಲೀಸ್ ಕಸ್ಟಡಿಯನ್ನು 14 ದಿನಗಳ ಮ್ಯಾಕ್ಸಿಮಮ್ 14 ದಿನಗಳನ್ನು ನೀಡಲಾಗಿತ್ತು. ಸೊ 14 ದಿನಗಳ ಒಳಗಡೆ ಅಪರಾಧಿಗಳನ್ನು ನ್ಯಾಯಾಲಯಕ್ಕೆ ಮತ್ತೆ ಹಾಜರುಪಡಿಸಬೇಕಾಗಿತ್ತು. ಸೊ ಈಗ ಈ ಹೊಸ ಕಾಯ್ದೆ ಪ್ರಕಾರ ಇನ್ನೂ ಇದು ಹೆಚ್ಚಿನ ಒಂದು ಕಾಲಾವಕಾಶವನ್ನು, ಅಂದರೆ 60 ದಿನಗಳು, ಅಂದರೆ 2 ತಿಂಗಳ ಕಾಲಾವಕಾಶ, ಅಂದರೆ ಅಷ್ಟು ಲಾಂಗ್ ಟೈಮನ್ನು ಕೊಡೋದಕ್ಕೆ ನ್ಯಾಯಾಲಯಕ್ಕೆ ಈ ಒಂದು ಅವಕಾಶವನ್ನು ಈ ಒಂದು ಹೊಸ ಕಾಯ್ದೆ ಮಾಡಿಕೊಟ್ಟಿದೆ. ಹಾಗೆ 3 ರಿಂದ 7 ವರ್ಷಗಳ ಶಿಕ್ಷೆ ಆಗುವಂಥ ಒಂದು ಅಪರಾಧಗಳೇನಿದೆ ಇದರಲ್ಲಿ ದೂರು ನೀಡಿದರೆ 24 ಗಂಟೆ ಒಳಗಡೆ ದೂರನ್ನು ದಾಖಲು ಮಾಡಿಕೊಂಡು FIR-ಅನ್ನು ರಿಜಿಸ್ಟರನ್ನು ಮಾಡಲೇಬೇಕಾಗಿರುತ್ತೆ. ಹಾಗೆಯೇ ಈ ಹಿಂದೆ ಈ ಒಂದು ಪ್ರಕರಣ ನಮಗೆ ಬರಲ್ಲ, ಬೇರೆ ಒಂದು ವ್ಯಾಪ್ತಿಗೆ ಬರುತ್ತೆ ಅಂತೇಳಿ ಈ ಥರ ನೆಗ್ಲೆಕ್ಟ್ ಮಾಡೋವಂಥದ್ದು ಅಥವಾ ತಗೊಳ್ಳದೇ ಇರೋವಂಥದ್ದು ಮಾಡ್ತಾಯಿದ್ರು. ಸೊ ಆದರೆ ಈಗ 0 FIR ಅಂತ ಹೊಸ ಕಾನ್ಸೆಪ್ಟನ್ನು ಈ ಒಂದು ಹೊಸ ಕಾಯ್ದೆಯಲ್ಲಿ ಇಂಟ್ರೊಡ್ಯೂಸನ್ನು ಮಾಡಿಕೊಡಲಾಗಿದೆ. ಸೊ ಅದರ ಪ್ರಕಾರ ಅವರು 0 FIR-ಅನ್ನು ಹಾಕಲೇಬೇಕಾಗಿರುತ್ತೆ. ಇದು ಬೇರೆ ಒಂದು ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ಅಂತೇಳಿ ತಳ್ಳಾಕೋದಕ್ಕೆ ಬರೋದಿಲ್ಲ. ಸೊ ಅದನ್ನು ಕೂಡ ಹಾಗಾಗಿ ಯಾವುದೇ ಒಂದು ದೂರನ್ನು ಕೊಟ್ಟರೆ 24 ಗಂಟೆ ಒಳಗಡೆ ಆ ದೂರನ್ನು ರಿಜಿಸ್ಟರನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ರಿಜಿಸ್ಟರ್ ಮಾಡಿದ ಮೇಲೆ 24 ಗಂಟೆ ಒಳಗಡೆ ನ್ಯಾಯಾಲಯಕ್ಕೂ ಕೂಡ ಅದನ್ನು ಸಲ್ಲಿಸಬೇಕಾಗಿರುತ್ತೆ. ಸೊ ಹಾಗೆಯೇ 7 ವರ್ಷಕ್ಕಿಂತ ಹೆಚ್ಚಿನ ಒಂದು ಶಿಕ್ಷೆ ಆಗುವಂಥ ಅಪರಾಧ ಏನಿರುತ್ತೆ ಅದರಲ್ಲಿ ಫಾರೆನ್ಸಿಕಲ್ ಒಂದು ಟೆಸ್ಟನ್ನು, ಒಂದು ಒಪಿನಿಯನನ್ನು, ಸಾಕ್ಷ್ಯವನ್ನು ಕಲೆ ಹಾಕುವಂಥದ್ದು ಅತಿ ಮುಖ್ಯ ಆಗಿರುತ್ತೆ. ಸೊ ಹಾಗೆಯೇ ಮಹಿಳೆ, ಮಕ್ಕಳು, ದೌರ್ಜನ್ಯಕ್ಕೆ ಒಳಗಾದಂಥವ್ರು ಏನಿರ್ತಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳನ್ನು ಅವರು ಮ್ಯಾಕ್ಸಿಮಮ್ 2 ತಿಂಗಳ ಒಳಗಡೆ ತನಿಖೆಯನ್ನು ಮುಗಿಸ್ಬೇಕು. ದೂರು ನೀಡಿ ಎಷ್ಟೋ ತಿಂಗಳುಗಳ ವರ್ಷಾನುಗಟ್ಟಲೆ ಕೆಲವೊಂದು ಪ್ರಕರಣಗಳಲ್ಲಿ ಆಗ್ತಾಯಿತ್ತು. ಸೊ ಹಾಗೆಯೇ ಒಂದು ರೇಪ್ ಕೇಸ್ಗಳಲ್ಲಿ ಸಂತ್ರಸ್ತೆ ಏನಿರ್ತಾರೆ ಅವರಿಗೆ ಅವರ ಒಂದು ಹೇಳಿಕೆಯನ್ನು ಪಡ್ಕೋಬೇಕಾದ್ರೆ ಆಡಿಯೋ ವಿಡಿಯೋಗಳನ್ನು ಮಾಡಿಕೊಳ್ಳೇಬೇಕು. ಮತ್ತು ಮಹಿಳಾ ಅಧಿಕಾರಿಯು ಕೂಡ ಈ ಒಂದು ದಾಖಲೆಗಳನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಪೋಸ್ಕೋ ಕೇಸ್ಗಳಲ್ಲಿ ಮಹಿಳಾ ಅಧಿಕಾರಿ ಕೂಡ ಅವರ ಒಂದು ಹೇಳಿಕೆಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಹಾಗೆಯೇ ಆ ಕೇಸಿನ ಒಂದು ಅಪ್ ಟು ಡೇಟ್ಗಳನ್ನು ಅವ್ರಿಗೆ ವಾಟ್ಸಪ್ ಮೂಲಕ ಆಗ್ಬೋದು, ಈ ಥರ ಒಂದು ಅವರ ಒಂದು ಸಂಬಂಧಪಟ್ಟಂಥ ಒಂದು ಕಮ್ಯುನಿಕೇಷನ್ ಮೂಲಕ ಅವರಿಗೆ ಅಪ್ ಟು ಡೇಟು ಆವಾಗ ಅಂದರೆ ಕೇಸ್ ನಡೀತಾ ಇರಬೇಕಾದ್ರೂ ಕೂಡ ನೀಡಬೇಕಾಗಿರುತ್ತೆ. ಮತ್ತು ಈ FIR ಇವನ್ನು ದಾಖಲು ಮಾಡಿಕೊಂಡಾಗ ಈ ಹಿಂದೆ ಆರೋಪಿಗೆ ಮಾತ್ರ ಒಂದು ಫ್ರೀ ಕಾಪಿಯನ್ನು ನೀಡಲಾಗ್ತಾಯಿತ್ತು. ಆದರೆ ಇವಾಗ ಆರೋಪಿ ಮತ್ತು ಫಿರ್ಯಾದುದಾರರು ಏನಿರ್ತಾರೆ
ಫಿರ್ಯಾದಿದಾರರಿಗೆ ಮಾತ್ರ ಕೊಡ್ತಾಯಿದ್ರು, ಆರೋಪಿಗಳಿಗೆ ಕೊಡ್ತಾ ಇರಲಿಲ್ಲ. ಆದರೆ ಈಗ ಬೋತ್ ಪಾರ್ಟೀಸ್ಗಳಿಗೆ FIR ಫ್ರೀ ಕಾಪಿಗಳನ್ನು ನೀಡಲೇಬೇಕಾಗಿರುತ್ತೆ. ಸೊ ಹಾಗೆಯೇ ಇದು ವೈಟ್ ಕಾಲರ್ ಅಫೆನ್ಸ್ಗಳು ಅಂತ ಹೇಳ್ತೀವಿ, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ಅಫೆನ್ಸ್ಗಳೇನಿರುತ್ತೆ, ಆರ್ಥಿಕ ಅಪರಾಧ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಆದಾಗ ಅಂದರೆ ಅವರ ಒಂದು ಆಸ್ತಿ ಅಥವಾ ಜಪ್ತಿ ಇದನ್ನು ಸೆಕ್ಯೂರ್ ಮಾಡಬೇಕು ಅಂತಂತಂದರೆ ಜಪ್ತಿಯನ್ನು ಮಾಡ್ಕೊಳ್ಳೋ ಒಂದು ಅಧಿಕಾರವನ್ನು, ಸ್ಥಿರ ಮತ್ತು ಚರ ಆಸ್ತಿಗಳನ್ನು ಜಪ್ತಿ ಮಾಡಿಕೊಳ್ಳುವ ಒಂದು ಅಧಿಕಾರವನ್ನು ಹೊಸದಾಗಿ ಪೊಲೀಸ್ನವ್ರಿಗೆ ಈ ಒಂದು ಕಾಯ್ದೆ ನೀಡುತ್ತೆ. ಸೊ ಹಾಗೆಯೇ ಕ್ರಿಮಿನಲ್ ಕೇಸ್ ವಿಚಾರಣೆ ಕೋರ್ಟ್ನ ಇದು ಏನಿರುತ್ತೆ ಅದರಲ್ಲಿ 2 ರಿಂದ 3 ವಾಯ್ದೆಗಳಿಗಿಂತ ಜಾಸ್ತಿ ಟೈಮ್ಗಳನ್ನು ಕೊಡಲಿಕ್ಕಾಗೋದಿಲ್ಲ. ಸೊ ಮೊದಲೇನಾಗುತ್ತೆ, 5-10 ಡೇಟ್ಗಳನ್ನು ಕೊಡ್ತಾಯಿತ್ತು, ಲಾಂಗ್ ಡೇಟ್ಗಳನ್ನು ಆಗ್ತಾಯಿತ್ತು. ಆದರೆ ಈಗ ಆ ರೀತಿಯಲ್ಲಿ ಯಥಾವತ್ತದ್ವ ಡೇಟ್ಗಳನ್ನು ಪಡ್ಕೊಳ್ಳೋದಕ್ಕಾಗಲಿ ಅಥವಾ ನ್ಯಾಯಾಲಯ ಕೊಡೋದಕ್ಕಾಗಲಿ ಬರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ 2 ರಿಂದ 3 ಡೇಟ್ಗಳನ್ನು ಕೊಟ್ಟು ಮಾಡಿದೆ. ಆದರೆ ಇವಾಗ ಏನಾಗುತ್ತೆ, ಕ್ರಿಮಿನಲ್ ಪ್ರಕರಣಗಳಲ್ಲಿ ಟೈಮ್ ಟು ಟೈಮ್ ಅಂದರೆ ಇನ್ ಟೈಮಲ್ಲಿ ಕೇಸ್ಗಳು ನಡೆಯೋದ್ರಿಂದ ಬೇಗ ಕೇಸ್ಗಳು ಮುಗಿಯುತ್ತೆ. ಅಪರಾಧ ಮಾಡಿದ್ದು ಸಾಬೀತಾದರೆ ಅವರಿಗೆ ಶಿಕ್ಷೆ ಆಗುತ್ತೆ, ಅಥವಾ ನಿರಪರಾಧಿಯಾಗಿದ್ದರೆ ಆತ ಬಿಡುಗಡೆಯನ್ನು ಕೂಡ ಬೇಗ ಆಗ್ತಾನೆ. ವರ್ಷಾನುಗಟ್ಟಲೆ ಜೈಲಲ್ಲಿ ಕೊಳೆಯುವಂಥದ್ದು ಅಥವಾ ನ್ಯಾಯಾಲಯಕ್ಕೆ ತಿರುಗುವಂಥದ್ದು ಇದರಿಂದ ತಪ್ಪುತ್ತೆ. ಸೊ ಹಾಗೆಯೇ ಯಾವುದಾದ್ರೂ ಒಂದು ಪೊಲೀಸ್ನವರು ರೇಡನ್ನು ಮಾಡಿದ್ರೆ ಯಾವುದಾದ್ರು ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಅವಾಗ ಮಸ್ಟ್ ಆ್ಯಂಡ್ ಶುಡ್ ಅವರು ವಿಡಿಯೋನ ಮಾಡಿಕೊಳ್ಳೇಬೇಕು. ಅದನ್ನು ಮಾಡ್ಕೊಂಡ ನಂತರದಲ್ಲಿ 48 ಗಂಟೆ ಅಂದರೆ 2 ದಿನಗಳ ಒಳಗಡೆ ಅದರ ವರದಿಯನ್ನು ನ್ಯಾಯಾಲಯಕ್ಕೆ ನೀಡಲೇಬೇಕಾಗಿರುತ್ತೆ. ಯಾರ ಮೇಲೆ ರೇಡನ್ನು ಮಾಡಲಾಗಿತ್ತು, ಎಲ್ಲಿ ಮಾಡಲಾಗಿತ್ತು, ಅದರ ವಿವರ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಏನು ಜಪ್ತಿಯನ್ನು ಮಾಡಿಕೊಳ್ಳಾಯಿತು, ಯಾರನ್ನು ಅರೆಸ್ಟ್ ಮಾಡಲಾಯಿತು, ಅದರ ನೆಕ್ಸ್ಟ್ ಪ್ರೊಸೆಸನ್ನು ಏನು ಮಾಡಲಾಗಿದೆ ಅನ್ನೋದನ್ನ 48 ಗಂಟೆ ಒಳಗಡೆ ನ್ಯಾಯಾಲಯಕ್ಕೆ ಅವ್ರು ಕೊಡಲೇಬೇಕಾಗಿರುತ್ತೆ. ಒಂದು ವೇಳೆ ಸಂತ್ರಸ್ತೆ ದೂರನ್ನು ಆನ್ಲೈನಲ್ಲೂ ಕೂಡ ನೀಡ್ಬೋದಾಗಿರುತ್ತೆ. ಹಾಗೆಯೇ ಮಹಿಳೆಯರು, ವಿಕಲಚೇತನರು, ರೋಗಿಗಳು, ಮಕ್ಕಳು, ಹಿರಿಯರು ಇವ್ರುಗಳು ಠಾಣೆಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಆನ್ಲೈನಲ್ಲೂ ಕೂಡ ದೂರನ್ನು ನೀಡ್ಬೋದಾಗಿರುತ್ತೆ. ಪೊಲೀಸ್ನವರು ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಅಥವಾ ಹೇಳಿಕೆಯನ್ನು ಪಡ್ಕೊಳ್ಬೇಕಾದ್ರೆ ಅವರು ಇರುವ ಸ್ಥಳಕ್ಕೆ ಬಂದು ಪಡ್ಕೋಬೋದಾಗಿರುತ್ತೆ. ಇವರು ಠಾಣೆಗೆ ಹೋಗಲೇಬೇಕು ಅನ್ನೋದು ಏನೂ ಇರೋದಿಲ್ಲ. ಇದನ್ನು ಕೂಡ ಹೊಸದಾಗಿ ಇಂಟ್ರೊಡ್ಯೂಸನ್ನು ಮಾಡಿಕೊಡಲಾಗಿದೆ. ಮೊದಲು ಇತ್ತು, ಆದರೆ ಅದನ್ನು ಪೊಲೀಸ್ನವರು ಆ ರೀತಿ ಮಾಡ್ತಾ ಇರಲಿಲ್ಲ, ಠಾಣೆಗೆ ಕರೆಸ್ಕೊಂಡು ವಿಚಾರಣೆಗಳನ್ನ ಮಾಡ್ತಾಯಿದ್ರು. ಸೊ ಹಾಗೆಯೇ ಆರೋಪಿಗಳ ಬಂಧನದ ಬಗ್ಗೆ ಅವರ ಸ್ನೇಹಿತರಿಗೆ, ಕುಟುಂಬದ ಸದಸ್ಯರಿಗೆ ವಿಚಾರಣೆಯನ್ನು ನೀಡಿದರೆ ಸಾಕಾಗ್ತಾಯಿತ್ತು. ಮತ್ತು ಆರೋಪಿಗಳು ಒಂದು ಉಚಿತ ಕಾಪಿಯನ್ನು ಕೊಡಬೇಕು. ಹಾಗೆಯೇ ಮದುವೆ ಭರವಸೆಯನ್ನು ನೀಡಿ ಏನಾದರೂ ಲೈಂಗಿಕ ದೌರ್ಜನ್ಯವನ್ನು ಒದಗಿಸಿ ಇದು ಮಾಡಿದರೆ ಆಗ 10 ವರ್ಷಗಳವರೆಗೆ ಶಿಕ್ಷೆಯನ್ನು ನೀಡೋದಕ್ಕೆ ಇದರಲ್ಲಿ ಅವಕಾಶ ಇದೆ. ಆದರೆ 18 ವರ್ಷದ ಮೇಲ್ಪಟ್ಟು ಇಬ್ಬರು ಪರಸ್ಪರ ಒಪ್ಪಿಗೆಯೇ ಇದ್ದು ಲೈಂಗಿಕವಾಗಿ ಅವರು ತೊಡಗಿದ್ರೆ ಅಂಥ ಒಂದು ಪ್ರಕರಣಗಳಲ್ಲಿ ದೂರನ್ನು ನೀಡೋದಕ್ಕೆ, ಅಂದರೆ ಸಮ್ಮತಿ ಮ್ಯೂಚುವಲ್ ಕನ್ಸೆಂಟನ್ನು ಇಟ್ಕೊಂಡಿದ್ದರೆ ಅಂಥ ಒಂದು ಪ್ರಕರಣಗಳಲ್ಲಿ ದೂರುಗಳನ್ನು ನೀಡಲಿಕ್ಕೆ ಬರ್ತಾರಲ್ಲ. ಇತ್ತೀಚಿನ ಒಂದು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಅವರು ಇಷ್ಟು ವರ್ಷ ಆದಮೇಲೆ ಇಷ್ಟು ವರ್ಷಗಳ ಹಿಂದೆ ಈ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಆಯ್ತಾಯಿತ್ತು ಅಂದರೆ ಆವಾಗ ಒಪ್ಪಿಗೆಯಿಂದ ಇರ್ತಾಯಿದ್ರು. ಈಗ ಎಷ್ಟೋ ವರ್ಷಗಳ ಆದ ನಂತರದಲ್ಲಿ ಅವರ ಇಬ್ಬರ ನಡುವೆ ಅದು ಒಂದು ವೈಮನಸ್ಸು, ಆರ್ಥಿಕವಾಗಿ ಇನ್ನೊಂದು ಏನೋ ಒಂದು ವೈಮನಸ್ಸು ಬಂದಾಗ ಅದನ್ನು ದುರುಪಯೋಗ ಮಾಡಿಕೊಂಡು ದೂರುಗಳನ್ನ ನೀಡ್ತಾ ಇದ್ದದ್ದನ್ನು ನಾವು ನೋಡ್ತಾ ಇದ್ವಿ. ಸೊ ಹಾಗಾಗಿ ಅದನ್ನು ತಪ್ಪಿಸಲಿಕ್ಕೋಸ್ಕರ ಅವರು ಅಂಥ ಸಂದರ್ಭದಲ್ಲಿ ಒಪ್ಪಿಗೆಯಿಂದ ಅವರಿದ್ದರೆ ಅದರ ಸಂಬಂಧಪಟ್ಟಂತೆ ದೂರನ್ನು ನೀಡಲಿಕ್ಕೆ ಬರೋದಿಲ್ಲ ಅನ್ನೋದು ಈ ಒಂದು ಕಾಯ್ದೆಯಲ್ಲಿ ನಮೂದು ಮಾಡಲಾಗಿದೆ. ಸೊ ಇದಿಷ್ಟು ಈ 3 ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಬ್ರೀಫಾಗಿ ನಿಮಗೆ ತಿಳಿಸಿದ್ದೇನೆ. ಇನ್ನು ಮುಂದೆ ನಾನು ಈ 3 ಕಾಯ್ದೆಗಳಿಗೆ ಸಂಬಂಧಿಸಿದಂತೆ BNSS ಮತ್ತು BSA ಈ 3 ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಟಾಪಿಕನ್ನು ತಗೊಂಡು ಆ ಟಾಪಿಕ್ಗಳಲ್ಲಿ ವಿವರವಾಗಿ ಈ ಹಿಂದೆ ಯಾವ ಸೆಕ್ಷನ್ಗಳನ್ನು ಬಳಸಲಾಗಿತ್ತು, ಈಗ ಯಾವ ಸೆಕ್ಷನ್ಗಳನ್ನು ಬಳಸಬೇಕು, ಅದು ರೀಪ್ಲೇಸ್ ಆಗಿರುವಂಥದ್ದು ಏನು, ಮತ್ತು ಅದು ಕೋರ್ಟ್ಗೆ ನಾವು ಅಪ್ಲಿಕೇಶನ್ಸ್ಗಳನ್ನು ಹಾಕಬೇಕಾದ್ರೆ ಫಾರ್ಮೆಟ್ಸ್ ಏನು ಫಾರ್ಮೆಟ್ಸನ್ನು ಉಪಯೋಗಿಸ್ಕೊಬೇಕಾಗತ್ತೆ, ಅಥವಾ ಆ ಫಾರ್ಮೆಟ್ಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ, ಅಥವಾ ಈ ಇದ್ದಂಥ ಫಾರ್ಮೆಟ್ನಲ್ಲೇ ಸೆಕ್ಷನ್ಗಳನ್ನು ಮಾತ್ರ ಚೇಂಜ್ ಮಾಡಿ ಹಾಕಿದರೆ ಸಾಕಾಗತ್ತಾ ಅನ್ನೋ ಪೂರ್ತಿ ವಿವರಗಳೊಂದಿಗೆ ನಿಮಗೆ ನಾನು ವೀಡಿಯೋಗಳನ್ನು ಪ್ರತಿದಿನ ಅಪ್ಡೇಟನ್ನು ಮಾಡ್ತೇನೆ. ಸೊ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಅದು ಉಪಯೋಗನೂ ಕೂಡ ಆಗುತ್ತೆ. ಸಾಮಾನ್ಯ ವ್ಯಕ್ತಿಗಳಿಗೂ ಅದು ಅರ್ಥ ಆಗೋ ರೀತಿಯಲ್ಲಿ, ಅರ್ಥ ಆಗುವ ಒಂದು ಸಾಮಾನ್ಯ ಒಂದು ಭಾಷೆಯಲ್ಲಿ ನಾನು ಎಲ್ಲವನ್ನು ವಿವರವಾಗಿ ನೀಡಲಿಕ್ಕೆ ಬಯಸಿರ್ತೇನೆ.